ಒಂದು ಪುರಾತನವಾದ ವಸ್ತು. ಆ ವಸ್ತು ಎಷ್ಟೊಂದು ಶಕ್ತಿಶಾಲಿ ಅಂದ್ರೆ ಅದು ಯಾರ ಹತ್ರ ಇರುತ್ತೋ ಅವ್ರಿಗೆ ಈ ಸಂಪೂರ್ಣ ಜಗತ್ತನ್ನ ನಿಯಂತ್ರಣ ಮಾಡುವಷ್ಟು ಶಕ್ತಿ ಎಲ್ಲ ಬಂದ್ಬಿಡುತ್ತೆ. ಅದೇ ಕಾರಣಕ್ಕೆ ಹಿಂದಿನ ಕಾಲದಲ್ಲಿ ಅದನ್ನ 3 ಭಾಗಗಳನ್ನಾಗಿ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಸುರಕ್ಷಿತವಾಗಿನೇ ಮಡಗಿದ್ದಾರೆ. ಆದ್ರೆ ಇದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಕಳ್ಳರ ಗ್ಯಾಂಗು ಆ ವಸ್ತುವನ್ನ ಪಡ್ಕೊಂಡು ಜಗತ್ತನ್ನ ನಮ್ಮ ನಿಯಂತ್ರಣಕ್ಕೆ ತಗೋಬೇಕು ಅನ್ನೋದಾಗಿನೇ ಬರುತ್ತೆ. ಆ ರೀತಿಯ ವಸ್ತುವನ್ನ ಹುಡಿಕೊಂಡು ಹೋದಾಗೆಲ್ಲ ಹಳೆ ಕಾಲದಲ್ಲಿ ಬಚ್ಚು ಮಡಗಿಡ್ತಾ ಇರುವ ಅಪಾರವಾದ ನಿಧಿ ಎಲ್ಲ ಸಿಗೋದಿಕ್ಕೆ ಶುರುವಾಗುತ್ತೆ. ಹಾಗಿದ್ರೆ ನಿಜವಾಗ್ಲೂ ಆ ವಸ್ತು ಆದ್ರೂ ಏನು? ಹಾಗೆ ಆ ವಸ್ತು ಕಳ್ಳರ ಕೈಗೆ ಸೇರುತ್ತಾ ಅಥವಾ ಒಳ್ಳೆಯವರ ಕೈಗೆ ಸೇರುತ್ತಾ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅಂದಾಗೆ ಮೂವಿಯ ಹೆಸರು ಬಂದು ದ ಲೈಬ್ರೇರಿಯನ್ ಕ್ವೆಸ್ಟ್ ಫಾರ್ ದ ಸ್ಪಿಯರ್. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ತಡ ಮಾಡೋದ್ ಬೇಡ, ಇವತ್ತಿನ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಟ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಕಥೆಯ ಹೀರೋವಾಗಿರ್ತಾ ಇರುವ ಫಿಲಿನವ್ನನ್ನ ತೋರಿಸ್ತಾರೆ. ಒಂದಷ್ಟು ಜನರನ್ನ ಕರ್ಕೊಂಡು ಒಂದು ಪಿರಮಿಡ್ ನ ಒಳಗಡೆ ಯಾವ ರೀತಿ ಇದೆ ಅನ್ನೋದಾಗಿ ಎಲ್ಲವನ್ನ ಚೆಕ್ ಮಾಡ್ತಾ ಇದ್ದಾನೆ. ಅಂಡ್ ಈ ಪಿರಮಿಡ್ ನೋಡೋದಕ್ಕೆ ತುಂಬಾನೇ ಸಖತ್ತಾಗಿರ್ತಾ ಇದೆ. ಬಟ್ ಆದ್ರೆ ಒಳಗಡೆ ಇರ್ತಾ ಇರುವ ಒಂದೇ ಒಂದು ಕಂಬವನ್ನ ಅಲುಗಾಡ್ಸಿದ್ರೆ ಸಾಕು, ಸಂಪೂರ್ಣವಾಗಿ ಈ ಪಿರಮಿಡ್ ಧ್ವಂಸವಾಗ್ಬಿಡುತ್ತೆ ಅನ್ನೋದಾಗಿ ಎಲ್ರಿಗೂ ಬಿಡಿಸಿ ಹೇಳ್ತಾನೆ. ನಂತರ ಎಲ್ರೂ ಆ ಪಿರಮಿಡ್ ನಿಂದ ಹೊರಗಡೆಗೆನೆ ಬರ್ತಾರೆ. ಅಂದ್ರೆ ಇವರು ಯಾವ್ದೋ ಒಂದು ರಿಯಲ್ ಆದ ಪಿರಮಿಡ್ ನ ಒಳಗಡೆಗೆ ಹೋಗಿರ್ತಾ ಇಲ್ಲ, ಬದಲಾಗಿ ಇವರ ಕಾಲೇಜಿನಲ್ಲೇ ಎಲ್ಲ ಸ್ಟೂಡೆಂಟ್ ಗಳೇ ಸೇರ್ಕೊಂಡು ರೆಡಿಯನ್ನ ಮಾಡಿರ್ತಾ ಇರುವ ಪಿರಮಿಡ್. ಬಟ್ ಆದ್ರೆ ಈ ಪಿರಮಿಡ್ ಇನ್ನವೇ ಫಿನಿಶಿಂಗ್ ಆಗಿರ್ತಾ ಇಲ್ಲ. ಇನ್ನವೇ ಈ ಪಿರಮಿಡ್ ನ ತೂದಿಯಲ್ಲಿ ಕ್ಯಾಪ್ ಸ್ಟೋನ್ ಅನ್ನ ಮಡಗಬೇಕಿರ್ತಾ ಇದೆ. ಆದ್ರಿಂದ ಎಲ್ಲ ಸ್ಟೂಡೆಂಟ್ ಗಳೇ ಸೇರ್ಕೊಂಡು ಆ ಫೈನಲ್ ಆಗಿ ಆ ಕ್ಯಾಪ್ ಸ್ಟೋನ್ ಅನ್ನ ಮಡಗಿ ಕಂಪ್ಲೀಟ್ ಅನ್ನ ಮಾಡ್ತಾರೆ. ನಂತರ ಇದನ್ನೆಲ್ಲ ನೋಡುವ ಒಬ್ಬ ಪ್ರೊಫೆಸರ್ ಈ ಪಿರಮಿಡ್ ಅನ್ನ ಕಟ್ಟೋದಿಕ್ಕೆ ಪ್ರಾಚೀನ ಕಾಲದ ನಿಜವಾದ ಕಲ್ಲುಗಳನ್ನೇ ಬಳಸಲಾಗಿದೆ ಅನ್ನೋ ವಿಷಯವನ್ನ ಹೇಳ್ತಾರೆ. ಅಂಡ್ ಈ ವಿಷಯವನ್ನ ಕೇಳುವ ಎಲ್ಲಾ ಸ್ಟೂಡೆಂಟ್ ಗಳಿವೆ ಹಾಗಿದ್ರೆ ನಾವು ಕಟ್ಟಿರ್ತಾ ಇರೋದು ಒಂದು ರಿಯಲ್ ಆದ ಪಿರಮಿಡ್, ಪುರಾತನ ಕಾಲದ ಪಿರಮಿಡ್ ಅನ್ನ ನಾವು ರೀಕ್ರಿಯೇಟ್ ಮಾಡಿದೀವಿ ಅನ್ನೋದಾಗಿ ಎಲ್ಲರೂ ಹ್ಯಾಪಿ ಆಗ್ತಾರೆ. ಅಂಡ್ ನೆಕ್ಸ್ಟ್ ಎಲ್ಲಾ ಸ್ಟೂಡೆಂಟ್ ಗಳಿವೆ ಹೊರಟೋದ ನಂತರ ನಮ್ಮ ಹೀರೋ ಪ್ರೊಫೆಸರ್ ನ ಹತ್ರಕ್ಕಾಗಿನೇ ಬಂದು, ಸರಿ ಪಿರಮಿಡ್ ನ ಜವಾಬ್ದಾರಿಯನ್ನ ನನ್ಗೆ ಕೊಡಿ, ನಾನು ಸೂಪರ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಹಾಗೆ ಹೀಗೆ ಅನ್ನೋದಾಗಿನೇ ಕೇಳ್ಕೊತಾನೆ. ಅದಕ್ಕೆ ಆ ಪ್ರೊಫೆಸರ್, ಲೋ ತಮ್ಮ, ನಿನ್ನ ಜೊತೆಯಾಗಿ ಓದ್ತಾ ಇದ್ದ ಎಲ್ಲ ಸ್ಟೂಡೆಂಟ್ ಗಳಿವೆ ಕಾಲೇಜನ್ನ ಬಿಟ್ಟು ಹೊರಗಡೆ ಹೋಗಿ ಜಾಬ್ ಅನ್ನೆಲ್ಲ ಮಾಡಿ ತುಂಬಾ ಹಣವನ್ನ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ನೀನು ಇನ್ನವೇ ನಮ್ಮ ಕಾಲೇಜಿನಲ್ಲೇ ಕೊಳಿತಾ ಇದೆಯಲ್ಲೋ, ನಿನ್ಗೆ ಸ್ವಲ್ಪನವೇ ನಾಚಿಕೆ ಆಗೋದಿಲ್ವಾ? ಇನ್ನವೇ ನಿನ್ನ ತಾಯಿಯ ದುಡ್ಡನ್ನ ತಿನ್ಕೊಂಡು ಎಷ್ಟು ದಿನಗಳಾಗಿ ಬದುಕಿರ್ತೀಯ? ಇನ್ನಾದ್ರೂ ನೀನು ಕೆಲ್ಸವನ್ನ ಮಾಡಿ ಹಣವನ್ನ ಸಂಪಾದನೆಯನ್ನ ಮಾಡೋದನ್ನ ಕಲಿಯೋನೋದಾಗಿನೇ ಬೈತಾರೆ. ಇದನ್ನ ಕೇಳುವ ನಮ್ಮ ಹೀರೋ ಕೂಡ ತುಂಬಾನೇ ಬೇಜಾರಿಗೆ ಒಳಗಾಗಿ ವಾಪಸ್ಸು ಮನೆಗೆನೆ ಬರ್ತಾನೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಗೆ ಸರಿಸುಮಾರು 30 ವರ್ಷಕ್ಕಿಂತನೂ ಜಾಸ್ತಿ ಆಗಿರ್ತಾ ಇದೆ. ಬಟ್ ಆದ್ರೆ ಇನ್ನವೇ ಯಾವ್ದೇ ಕೆಲ್ಸವನ್ನವೇ ಮಾಡದೆ ಇದೇ ರೀತಿ ಓಡಾಡ್ಕೊಂಡೇ ಬಿದ್ದಿದ್ದಾನೆ. ಅಲ್ದೆ ನಮ್ಮ ಹೀರೋಗೆ ಯಾವ್ದೇ ಫ್ರೆಂಡ್ಸ್ವೇ ಇಲ್ಲ, ಗರ್ಲ್ ಫ್ರೆಂಡ್ವೇ ಇಲ್ಲ, ಏನುವೇ ಇದ್ದಿರ್ತಾ ಇಲ್ಲ. ಇದೇ ಕಾರಣಕ್ಕೆ ಇವನ ತಾಯಿ ಕೂಡ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ತಾರೆ. ಒಂದ್ ವೇಳೆ ನನ್ಗೇನಾದ್ರೂ ಆಗ್ಬಿಟ್ರೆ ಈ ನನ್ ಮಗನ್ ಗತಿ ಏನು ಅನ್ನೋದಾಗಿನೇ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಓಡಾಡ್ತಾರೆ. ಇದೇ ರೀತಿ ಇವ್ರು ಮನೆಯಲ್ಲಿ ಇರ್ಬೇಕಾದ್ರೆ ಡೋರ್ ಬೆಲ್ಲು ನಾಕ್ ಆಗೋದಿಕ್ಕೆ ಶುರುವಾಗುತ್ತೆ. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋವಿನ ಮದರ್ ಇರ್ತಾ ಇದ್ದಾಳೆ ಅಲ್ವಾ, ಅವಳೇನೆ ಡೇಬ್ರಾ ಅನ್ನುವ ಒಂದು ಹುಡುಗಿಯನ್ನ ಇನ್ವೈಟ್ ಅನ್ನ ಮಾಡಿದಾಳೆ. ಆಕ್ಚುಲ್ ಆಗಿ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಅನ್ನ ಮಾಡಿ ಬರ್ತಾ ಇದ್ದಾಳೆ. ಸೊ ಇವಳ ಜೊತೆ ಆದ್ರೂ ಸೇರ್ಕೊಂಡು ಯಾವ್ದಾದ್ರೂ ಕೆಲ್ಸ ಮಾಡ್ಲಿ ಅನ್ನೋದಾಗಿನೇ ಕರ್ಸಿರ್ತಾ ಇದ್ದಾರೆ ಇವನ ಮದರ್. ಆದ್ರೆ ಇಲ್ಲಿ ನಡೆಯೋದೇ ಬೇರೆ. ಆ ಡೇಬ್ರಾ ಕೂಡ ನಿನ್ಗೆ 30 ವರ್ಷಕ್ಕಿಂತನವೇ ಜಾಸ್ತಿ ವಯಸ್ಸಾಗಿದೆ, ಇನ್ನವೇ ಯಾವ್ದೇ ಕೆಲ್ಸವನ್ನ ಮಾಡದೆ ಮನೆಯಲ್ಲಿ ಕತ್ತೆ ತರ ಕುಳಿತಿರ್ತಾ ಇದ್ಯಾ? ಯಾವ್ದಾದ್ರೂ ಕೆಲ್ಸವನ್ನ ಮಾಡಿ ಹಣವನ್ನ ಸಂಪಾದನೆ ಮಾಡು ಅನ್ನೋದಾಗಿ ಸರಿಯಾಗಿನೇ ಬೈದು ಅವರ ಮನೆಯಿಂದಾನೇ ಹೊರಟೋಗಿ ಬಿಡ್ತಾಳೆ. ನಂತರ ನಮ್ಮ ಹೀರೋ ಕೂಡ ಬೇಜಾರಾಗಿ ವಾಪಸ್ಸು ಅವನ ರೂಮ್ಗೆನೆ ಬಂದು ಒಂದಷ್ಟು ರಿಸರ್ಚ್ ಗಳನ್ನ ಮಾಡ್ಕೊಂಡೇ ಕುಳಿತಿರ್ತಾನೆ. ಅಂಡ್ ಅದೇ ಟೈಮ್ ಅಲ್ಲಿ ಅವನ ಮದರ್ ಅಲ್ಲಿಗೆ ಬಂದು ಒಂದು ಖಾಲಿ ಲೆಟರ್ ಅನ್ನ ಮಡಗಿ ಹೋಗ್ತಾರೆ. ಸರಿ, ಏನ್ ಲೆಟರ್ ಇದು ಅಂತ ನಮ್ಮ ಹೀರೋ ಕೂಡ ಓಪನ್ ಮಾಡಿ ನೋಡ್ಬೇಕಾದ್ರೆ ಆ ಖಾಲಿ ಆಗಿರ್ತಾ ಇರುವ ಲೆಟರ್ ಅಲ್ಲಿ ತನಗೆ ತಾನೇ ಅಕ್ಷರಗಳೆಲ್ಲ ಬರೋದಿಕ್ಕೆ ಶುರುವಾಗುತ್ತೆ. ನಂತರ ಇದು ಒಂದು ಇಂಟರ್ವ್ಯೂ ನ ಇನ್ವಿಟೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇವನ ಮದರೇನೆ ತುಂಬಾನೇ ಕಷ್ಟವನ್ನ ಪಟ್ಟು ಒಂದು ಲೈಬ್ರರಿಯಲ್ಲಿ ಇಂಟರ್ವ್ಯೂ ನಡೀತಾ ಇರೋದು ಗೊತ್ತಾಗಿ ಅಲ್ಲಿಂದ ಇನ್ವಿಟೇಷನ್ ಅನ್ನ ತಂದಿರ್ತಾ ಇದ್ದಾರೆ. ಅಂಡ್ ಇದನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ಕೂಡ ಸರಿ ಓಕೆ ಇಂಟರ್ವ್ಯೂ ನ ಟ್ರೈ ಮಾಡೋಣ ಅನ್ನೋದಾಗಿನೇ ಸೂಪರ್ ಆಗಿ ರೆಡಿ ಆಗಿ ಅದನ್ನ ಅಟೆಂಡ್ ಮಾಡೋದಿಕ್ಕಾಗಿ ಬರ್ತಾನೆ. ಅಂಡ್ ಅದೇ ರೀತಿ ಆ ಲೈಬ್ರರಿ ಒಳಗಡೆಗೆ ಬಂದು ನೋಡ್ಬೇಕಾದ್ರೆ ಸಾವಿರಾರು ಜನ ಆಲ್ರೆಡಿ ಬಂದು ಇಂಟರ್ವ್ಯೂಗೆ ಕಾಯ್ತಾ ಇದ್ದಾರೆ. ಇದನ್ನ ನೋಡ ನಮ್ಮ ಹೀರೋಗಂತೂ ಆಕಾಶನೇ ತಲೆ ಮೇಲೆ ಬಿದ್ದಾಗುತ್ತೆ. ಅರೆ, ಒಂದು ಕೆಲ್ಸವನ್ನ ಹುಡಿಕೊಂಡು ಬಂದ್ರೆ ಆಲ್ರೆಡಿ ಇಲ್ಲಿ ಸಾವಿರಾರು ಜನ ಬಂದು ಅದಕ್ಕೆ ರೆಡಿಯಾಗಿ ನಿಂತಿದ್ದಾರೆ.
ಇವ್ರನ್ನೆಲ್ಲ ದಾಟಿ ಆ ಕೆಲ್ಸ ನನ್ಗೆ ಸಿಗುತ್ತೆ ಅನ್ನೋದು ತುಂಬಾನೇ ಡೌಟ್. ಇಲ್ಲಿ ಕಾಯೋ ಬದ್ಲು ನಾವು ವಾಪಸ್ಸು ಮನೆಗೆ ಹೋಗೋದೇ ಬೆಟರ್ ಅನ್ನೋದಾಗಿ ಮನೆ ಕಡೆಗೆ ಬರೋದಿಕ್ಕಾಗಿನೇ ಬಂದ್ಬಿಡ್ತಾನೆ. ಆದ್ರೆ ಒಂದು ಮೈಕಲ್ಲಿ ನಮ್ಮ ಹೀರೋವಿನ ಹೆಸರನ್ನ ಅನೌನ್ಸ್ ಅನ್ನ ಮಾಡಿ ಇಂಟರ್ವ್ಯೂಗೆನೆ ಇನ್ವೈಟ್ ಅನ್ನ ಮಾಡ್ತಾರೆ. ಸೊ ನಮ್ಮ ಹೀರೋ ಕೂಡ ಡೈರೆಕ್ಟ್ ಆಗಿ ಇಂಟರ್ವ್ಯೂ ನಡೆಯುವ ಜಾಗಕ್ಕೆನೆ ಬರ್ತಾನೆ. ಅಂಡ್ ಇವನಿಗೆ ಇಂಟರ್ವ್ಯೂನ ತಗೊಳ್ತಾ ಇರುವ ಒಂದು ಲೇಡಿ ಈ ಕೆಲ್ಸಕ್ಕೆ ನಿನ್ನೆ ನಾವು ಯಾಕೆ ತಗೋಬೇಕು ಅನ್ನೋದಾಗಿ ಕ್ವಶನ್ ಅನ್ನ ಮಾಡ್ತಾಳೆ. ಅದಕ್ಕೆ ನಮ್ಮ ಹೀರೋ ಕೂಡ ಬುಕ್ಗಳ ಬಗ್ಗೆ ನನ್ಗೆ ತುಂಬಾನೇ ನಾಲೆಜ್ ಇರ್ತಾ ಇದೆ, ಅದ್ರಲ್ಲೂ ಪುರಾತನ ವಿಷಯಗಳ ಬಗ್ಗೆ ನನ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ, ಅದ್ರಿಂದ ನನ್ನನ್ನ ಹೈಯರ್ ಮಾಡಿ ಅನ್ನೋದಾಗಿ ಕೇಳ್ಕೊತಾನೆ. ಬಟ್ ಆದ್ರೆ ಆ ಲೇಡಿಗೆ ಈ ಆನ್ಸರ್ ಸ್ಯಾಟಿಸ್ಫೈ ಆಗಿರ್ತಾ ಇಲ್ಲ. ಆದ್ರಿಂದ ಅವಳ ಕ್ವಶನ್ ಅನ್ನ ಮತ್ತೆ ರಿಪೀಟ್ ಮಾಡ್ತಾಳೆ. ಸೊ ನಮ್ಮ ಹೀರೋ ಸ್ಟೈಲ್ ಆಗಿ ಎದ್ದು ಅವಳ ಮುಂದಕ್ಕೆನೆ ಬಂದು, ನಿಮ್ಮಂತ ಬ್ಯೂಟಿಫುಲ್ ಆದ ಹುಡುಗಿರನ್ನ ಪ್ರೊಟೆಕ್ಟ್ ಮಾಡೋದಿಕ್ಕಾಗಿ ನಮ್ಮಂತಬ್ರು ಬೇಕು, ಸೊ ಅದಕ್ಕಾಗಿ ನನ್ನನ್ನ ಹೈಯರ್ ಮಾಡ್ಬೇಕು ಅನ್ನೋದಾಗಿ ಆ ಲೇಡಿಯನ್ನ ತುಂಬಾನೇ ಹೊಗಳಿ ಮಾತಾಡ್ತಾನೆ. ಆದ್ರಿಂದ ಆ ಲೇಡಿ ಕೂಡ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾಳೆ. ನಂತರ ಅದೇ ಜಾಗಕ್ಕೆ ಜಾನ್ಸನ್ ಅನ್ನುವ ವ್ಯಕ್ತಿ ಬಂದು ಅವನು ಕೂಡ ಒಂದು ಕ್ವಶನ್ ಅನ್ನ ಕೇಳ್ತಾನೆ. ಸೊ ನಮ್ಮ ಹೀರೋ ಕೂಡ ತುಂಬಾನೇ ಯೋಚನೆಯನ್ನ ಮಾಡಿ ಸರಿಯಾದ ಆನ್ಸರ್ ಅನ್ನ ಕೊಡೋದ್ರಿಂದ ಕೊನೆಗುವೆ ನಮ್ಮ ಹೀರೋವನ್ನ ಕೆಲ್ಸಕ್ಕಾಗಿ ತಗೊಳ್ತಾರೆ. ನಂತರ ಜಾನ್ಸನ್ ಸರಿ ಬಾ ನೀನು ಕೆಲಸ ಮಾಡುವ ಜಾಗವನ್ನ ತೋರಿಸ್ತೀನಿ ಅನ್ನೋದಾಗಿ ಒಂದು ಅಂಡರ್ ಗ್ರೌಂಡ್ ನಲ್ಲಿ ಇರ್ತಾ ಇರುವ ಲೈಬ್ರರಿಯ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾನೆ. ಬಟ್ ಆದ್ರೆ ಅಂಡರ್ ಗ್ರೌಂಡ್ ನಲ್ಲಿ ಇರ್ತಾ ಇರುವ ಆ ಲೈಬ್ರರಿಯನ್ನ ಎಷ್ಟೊಂದು ಗಾರ್ಡ್ಸ್ ಗಳು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ತುಂಬಾನೇ ಟೈಟ್ ಆದ ಸೆಕ್ಯೂರಿಟಿಯನ್ನ ರೇಡಿಯನ್ನ ಮಾಡಿ ಮಡ್ಗಿರ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವ ನಮ್ಮ ಹೀರೋ ಅಂತೂ ಒಂದು ಲೈಬ್ರರಿಗೆ ಇಷ್ಟೊಂದು ಸೆಕ್ಯೂರಿಟಿ ಬೇಕಾ ಅನ್ನೋದಾಗಿನೇ ಕೇಳ್ತಾನೆ. ಅದಕ್ಕೆ ಆ ಜಾನ್ಸನ್ ಆ ಲೈಬ್ರರಿಯನ್ನ ನೀನು ಕಣ್ಣಾರೆ ನೋಡಿದ್ರೆ ನಿನ್ಗೆ ಗೊತ್ತಾಗುತ್ತೆ ಬಾ ಅನ್ನೋದಾಗಿ ಕರ್ಕೊ ಬರ್ತಾನೆ. ಅಂಡ್ ಅದೇ ರೀತಿ ಆ ಲೈಬ್ರರಿ ಒಳಗಡೆಗೆ ಬರ್ಬೇಕಾದ್ರೆ ಪುರಾತನ ಕಾಲದ ತುಂಬಾನೇ ವಸ್ತುಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಮಡಗಿದ್ದಾರೆ. ಅಲ್ಲದೆ ಮಾಯಾವಿ ಶಕ್ತಿಗಳನ್ನೆಲ್ಲ ಮಡಗಿರ್ತಾ ಇರುವ ಪುಸ್ತಕಗಳು ವಸ್ತುಗಳು ಎಲ್ಲವೇ ಈ ಲೈಬ್ರರಿಯಲ್ಲೇ ಇದಾವೆ. ಸೊ ಇದೇ ರೀತಿಯಾಗಿ ಇರ್ಬೇಕಾದ್ರೆ ನಮ್ಮ ಹೀರೋವಿನ ಕಣ್ಣಿಗೆ ಒಂದು ಹಳೆ ಕಾಲದ ಬಾಕ್ಸ್ ಕಾಣಿಸುತ್ತೆ. ಸರಿ ಏನಿದು ಅಂತ ಓಪನ್ ಮಾಡಿ ನೋಡಿದ್ರೆ ದೆವ್ವದ ರೀತಿ ಇರುವ ಒಂದು ಆಕೃತಿ ಹೊರಗಡೆಗೆ ಬರೋದಿಕ್ಕೆ ಟ್ರೈ ಅನ್ನ ಮಾಡ್ತಾ ಇರುತ್ತೆ. ಇದನ್ನ ನೋಡುವ ಜಾನ್ಸನ್ ಬೇಗ ಬೇಗನೆ ಬಂದು ಆ ಬಾಕ್ಸ್ ಅನ್ನ ಕ್ಲೋಸ್ ಅನ್ನ ಮಾಡ್ಬಿಡ್ತಾನೆ. ಅರೆ ನೀನು ಏನ್ ಮಾಡೋದಿಕ್ಕೆ ಹೊರಟಿರ್ತಾ ಇದ್ಯಾ? ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಈ ಬಾಕ್ಸ್ ಅನ್ನ ಒಂದು ಹುಡುಗಿ ಕಂಡು ಹಿಡಿದಿರ್ತಾ ಇದ್ದಾಳೆ. ಅಂಡ್ ಈ ಬಾಕ್ಸ್ ಅನ್ನ ಓಪನ್ ಮಾಡಿ ಇದ್ರ ಒಳಗಡೆ ಇರ್ತಾ ಇರುವ ದುಷ್ಟಶಕ್ತಿ ಹೊರಗಡೆಗೆನೆ ಬಂದು ನೂರಾರು ವರ್ಷಗಳ ಕಾಲ ಸಂಪೂರ್ಣ ಜಗತ್ತನ್ನ ತನ್ನ ನಿಯಂತ್ರಣಕ್ಕೆ ತಗೊಂಡು ಎಲ್ಲವನ್ನ ಧ್ವಂಸವನ್ನ ಮಾಡಿತ್ತು. ಮತ್ತೆ ಆ ರೀತಿ ಮಾಡ್ಬಿಟ್ಟಿ ಅನ್ನೋದಾಗಿ ಎಚ್ಚರಿಕೆಯನ್ನ ಕೊಡ್ತಾನೆ. ನಂತರ ಇದೇ ರೀತಿಯಾಗಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಕತ್ತಿಯನ್ನ ಕಲ್ಲಿಗೆನೆ ಚುಚ್ಚಿ ಮಡಗಿರ್ತಾರೆ. ಜಾನ್ಸನ್ ಕೂಡ ನಿನ್ಗೆ ಬೇಕು ಅಂದ್ರೆ ಈ ಕತ್ತಿಯನ್ನ ಎತ್ಕೊಂಡು ನೋಡ್ಬಹುದು ಅನ್ನೋದಾಗಿ ಹೇಳ್ತಾನೆ. ಆದ್ರೆ ನಮ್ಮ ಹೀರೋ ಇದೊಂದು ಸಾಮಾನ್ಯವಾದ ಕತ್ತಿಯಲ್ಲ, ಅಂಡ್ ಇದನ್ನ ಎತ್ತುವಷ್ಟು ಶಕ್ತಿ ಕೂಡ ನನ್ಗೆ ಬಂದಿಲ್ಲ ಅನ್ನೋದಾಗಿನೇ ಹೇಳ್ತಾನೆ. ನಂತರ ನಮ್ಮ ಹೀರೋ ಜಾನ್ಸನ್ ಹತ್ರವಾಗಿ ಈ ರೀತಿಯಾದ ಮಾಯಾವಿ ಲೈಬ್ರರಿಯಲ್ಲಿ ನನ್ಗೆ ಕೆಲ್ಸ ಸಿಕ್ಕಿದೆ ಅಂತ ನನ್ನ ತಾಯಿಗೆ ಗೊತ್ತಾದ್ರೆ ಅವರು ತುಂಬಾನೇ ಹ್ಯಾಪಿ ಆಗ್ತಾರೆ ಅನ್ನೋದಾಗಿನೇ ಹೇಳ್ತಾನೆ. ಈ ಮಾತನ್ನ ಕೇಳ್ತಿದ್ದಾಗೆ ಜಾನ್ಸನ್ ಕೂಡ ಒಂದು ಕ್ಷಣಕ್ಕೆ ಕೋಪವನ್ನ ಮಾಡ್ಕೊಳ್ತಾನೆ. ಅಂಡ್ ಒಂದು ಕತ್ತಿ ಕಲ್ಲಿಗೆ ಚುಚ್ಕೊಂಡಿರ್ತಾ ಇತ್ತು ಅಲ್ವಾ, ಆ ಕತ್ತಿ ತನಗೆ ತಾನೇ ಗಾಳಿಯಲ್ಲಿ ಹಾರ್ಕೊಂಡು ಬಂದು ನಮ್ಮ ಹೀರೋವಿನ ಕುತ್ತಿಗೆಗೆನೆ ಲಾಕನ್ನ ಮಾಡಿ ನಿಂತ್ಕೊಳ್ಳುತ್ತೆ. ಈ ಲೈಬ್ರರಿಯನ್ನ ನಾವು ತುಂಬಾನೇ ಸೀಕ್ರೆಟ್ ಆಗಿ ಮೇಂಟೈನ್ ಅನ್ನ ಮಾಡ್ತಾ ಇದ್ದೀವಿ, ಹೊರಗಡೆ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಗೊತ್ತಾಗ್ಲೇಬಾರ್ದು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ ಜಾನ್ಸನ್. ನಂತರ ನಮ್ಮ ಹೀರೋಗೆ ತುಂಬಾನೇ ಎಚ್ಚರಿಕೆಗಳನ್ನ ಕೊಟ್ಟು ಯಾವ ರೀತಿ ಕೆಲ್ಸವನ್ನ ಮಾಡ್ಬೇಕು ಅಂತ ಎಲ್ಲವನ್ನ ಹೇಳಿ ನಮ್ಮ ಹೀರೋವನ್ನ ಕೆಲ್ಸ ಮಾಡೋದಿಕ್ಕಾಗಿ ಬಿಟ್ಟು ಆ ಜಾನ್ಸನ್ ಅಲ್ಲಿಂದ ಹೊರಗಡೆಗೆನೆ ಬರ್ತಾನೆ. ಅಂಡ್ ಇದೇ ರೀತಿ ನಮ್ಮ ಹೀರೋ ಕೂಡ ತುಂಬಾನೇ ಹ್ಯಾಪಿಯಾಗಿ ಅವನ ಟೈಮ್ ಆದ ಕೂಡ್ಲೆ ಇಲ್ಲಿ ಕೆಲ್ಸವನ್ನ ಮಾಡೋದಿಕ್ಕಾಗಿ ಬರ್ತಾನೆ. ಹಾಗೆ ಕೆಲ್ಸವನ್ನ ಮುಗಿಸಿ ಸಾಯಂಕಾಲ ಮನೆಗೇನೆ ಹೊರಡ್ತಾನೆ. ಇದೇ ರೀತಿ ಎಲ್ಲನೂ ನಾರ್ಮಲ್ ಆಗಿನೇ ಇರುತ್ತೆ. ಬಟ್ ಆದ್ರೆ ಒಂದು ದಿನ ಇವರು ಯೋಚನೆಯನ್ನ ಮಾಡೋದಿಕ್ಕೆ ಆಗದಿರುವಂತ ಘಟನೆಗಳು ನಡೆಯೋದಿಕ್ಕೆ ಶುರುವಾಗುತ್ತೆ. ಅಂಡ್ ಜಾನ್ಸನ್ ಕೂಡ ಲೈಬ್ರರಿ ಒಳಗಡೆಗೆನೆ ಬರ್ಬೇಕಾದ್ರೆ ಒಂದು ಆಶ್ಚರ್ಯವಾದ ಘಟನೆನೆ ನಡೆದಿರುತ್ತೆ. ಎಲ್ಲಾ ಗಾರ್ಡ್ಸ್ ಗಳು ನೆಲದ ಮೇಲೆ ತುಂಬಾನೇ ಡ್ಯಾಮೇಜ್ ಆಗಿ ಬಿದ್ದಿರ್ತಾರೆ. ಇಲ್ಲಿ ಏನ್ ತಾನೇ ನಡೆದಿದೆ ಅಂತ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಯಾರೋ ಹಿಂದೆಯಿಂದ ಬಂದು ಜಾನ್ಸನ್ ಅವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ಬಿಡ್ತಾರೆ. ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇಬ್ಬರು ವ್ಯಕ್ತಿಗಳನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಅವರ ಕೈಯಲ್ಲಿ ಪ್ರಾಚೀನ ಕಾಲದ ಯಾವುದೋ ಒಂದು ವಸ್ತು ಇರೋದನ್ನವೇ ಕೂಡ ನಮ್ಗೆ ತೋರಿಸ್ತಾರೆ. ಈ ಕಡೆ ನಮ್ಮ ಜಾನ್ಸನ್ ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾ ಇದ್ದ ಅಲ್ವಾ, ಇವಾಗ ಕಾನ್ಶಿಯಸ್ ಗೆ ಬಂದು ಕ್ಯಾಮ್ರಾ ಆಂಗಲ್ ಅನ್ನ ಚೆಕ್ ಮಾಡೋದಿಕ್ಕಾಗಿ ಹೇಳ್ತಾನೆ. ಸರಿ ಓಕೆ ಏನಾಗಿರ್ತಾ ಇದೆ ಅಂತ ಎಲ್ಲರೂ ಚೆಕ್ ಮಾಡಿ ನೋಡ್ಬೇಕಾದ್ರೆ ಒಂದು ಕಳ್ಳರ ಗ್ಯಾಂಗು ಎಲ್ಲವನ್ನ ಪ್ಲಾನ್ ಮಾಡ್ಕೊಂಡೆ ಈ ಲೈಬ್ರರಿಯ ಒಳಗಡೆಗೆ ಬಂದು ದಾಳಿಯನ್ನ ಮಾಡಿದ್ದಾರೆ. ಅಂಡ್ ಆ ಕಳ್ಳರನ್ನ ನೋಡುವ ಜಾನ್ಸನ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಇವ್ರು ಬೇರೆ ಯಾರಿವೆಲ್ಲ ಬ್ರದರ್ಹುಡ್ ನ ಟೀಮ್ ನಬ್ರು ಅನ್ನೋದು. ಹಾಗೆ ಅವರು ನಮ್ಮ ಲೈಬ್ರರಿಯಿಂದ ಪ್ರಾಚೀನ ಕಾಲದ ಅತ್ಯಂತ ಶಕ್ತಿಶಾಲಿಯಾದ ಒಂದು ವಸ್ತುವನ್ನ ಕದ್ಬಿಟ್ಟಿದ್ದಾರೆ.
ಅಂಡ್ ಅದು ಬೇರೆ ಏನಿವೆ ಅಲ್ಲ, ಸ್ಪಿಯರ್ ಆಫ್ ಡೆಸ್ಟಿನಿ. ಈ ವಸ್ತು ಯಾರ ಕೈಗೆ ಸಿಗುತ್ತೋ ಅವರ ಸಂಪೂರ್ಣ ಜಗತ್ತಿನ ಮೇಲೆ ಕಂಟ್ರೋಲ್ ಅನ್ನ ಮಾಡಬಹುದು. ಈ ಜಗತ್ತನ್ನ ಅವರ ಇಷ್ಟ ಬಂದ ಹಾಗೆ ಅವರು ನಡೆಸಬಹುದು. ಆದ್ರೆ ಒಳ್ಳೆ ವಿಷಯ ಏನು ಅಂದ್ರೆ ನಮ್ಮ ಪುರಾತನ ಕಾಲದವ್ರು ಕೆಟ್ಟವರ ಕೈಗೆ ಈ ಶಕ್ತಿ ಸಿಗ್ಬಾರ್ದು ಅನ್ನೋದಾಗಿ ಆ ಸ್ಪೇರ್ ಆಫ್ ಡೆಸ್ಟಿನಿಯನ್ನ 3 ಭಾಗಗಳನ್ನಾಗಿ ಮಾಡಿ ಬೇರೆ ಬೇರೆ ಕಡೆಯಲ್ಲಿ ಬಚ್ಚು ಮಡಗಿದ್ದಾರೆ. ಒಂದು ಭಾಗವನ್ನಂತೂ ನಮ್ಮ ಲೈಬ್ರರಿಯಿಂದ ಇವರು ಕದ್ಬಿಟ್ಟಿದ್ದಾರೆ. ಖಂಡಿತ ಇವ್ರು ಇನ್ನು ಉಳಿದಿರ್ತಾರೋ 2 ಭಾಗವನ್ನವೇ ಹುಡಿಕೊಂಡು ಹೋಗ್ತಾರೆ. ನಮ್ಮ ಹತ್ರ ಇವಾಗ ಇರೋದು ಅಂದ್ರೆ ಕೇವಲ ಒಂದೇ ದಾರಿ. ಅವ್ರು ಹುಡ್ಕೋದಿಕ್ಕಿಂತ ಮುಂಚೆ ಮಿಕ್ಕಿರುವ 2 ಭಾಗಗಳನ್ನ ನಾವು ಹುಡುಕಿ ಅದನ್ನ ರಕ್ಷಣೆಯನ್ನ ಮಾಡ್ಬೇಕು. ಇಲ್ಲಾಂದ್ರೆ ಸಂಪೂರ್ಣ ಜಗತ್ತೇ ಸರ್ವನಾಶ ಆಗ್ಬಿಡುತ್ತೆ ಅನ್ನೋದಾಗಿ ಎಲ್ಲ ವಿಷಯಗಳನ್ನ ಹೇಳ್ತಾರೆ. ನಂತರ ಜಾನ್ಸನ್ ಈ ಸ್ಪೇರ್ ಆಫ್ ಡೆಸ್ಟಿನಿಯ ಬಗ್ಗೆ ತುಂಬಾನೇ ವಿಷಯಗಳನ್ನ ಬರ್ದು ಮಡಗಿರ್ತಾ ಇರುವ ಒಂದು ಬುಕ್ ಅನ್ನ ಕೊಟ್ಟು, ಉಳ್ದಿರ್ತಾ ಇರೋ ಆ ಭಾಗಗಳನ್ನ ತಗೊಳ್ಳೋದಿಕ್ಕೆ ಈ ಬುಕ್ ನಿನ್ಗೆ ಹೆಲ್ಪ್ ಅನ್ನ ಮಾಡುತ್ತೆ. ಅಂಡ್ ಇವಾಗ 2 ಭಾಗಗಳನ್ನ ಹುಡುಕಿ ಅದನ್ನ ರಕ್ಷಣೆ ಮಾಡೋದು ನಿಂದೆ ಕೆಲ್ಸ ಅನ್ನೋದಾಗಿನವೇ ಹೇಳ್ತಾರೆ. ಆದ್ರೆ ಆ ಬುಕ್ ನಲ್ಲಿ ಬರ್ದಿರ್ತಾ ಇರುವ ಭಾಷೆ ತುಂಬಾನೇ ಹಳೆಯದಾಗಿರ್ತಾ ಇರೋದ್ರಿಂದ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟವಾಗ್ಬಿಟ್ಟಿದೆ. ಸೊ ನಮ್ಮ ಹೀರೋ ತುಂಬಾನೇ ಕಷ್ಟವನ್ನ ಪಟ್ಟು ಬೇರೆ ಬೇರೆ ಟ್ರಾನ್ಸ್ಲೇಟರ್ ಎಲ್ಲವನ್ನವೇ ಬಳಸಿ ಕೊನೆಗೂ 2ನೇ ಭಾಗ ಇರ್ತಾ ಇರೋದು ಅಮೆಜಾನ್ ನ ಒಂದು ದಟ್ಟವಾದ ಕಾಡಿನಲ್ಲಿ ಅನ್ನೋದನ್ನ ತಿಳ್ಕೊತಾನೆ. ನಂತರ ಸೂಪರ್ ಆಗಿನೇ ರೆಡಿಯಾಗಿ ಆ 2ನೇ ಭಾಗವನ್ನ ತರೋದಿಕ್ಕಾಗಿನೇ ಬರ್ತಾನೆ ನಮ್ಮ ಹೀರೋ. ಹಾಗೆ ಅಮೆಜಾನ್ ಕಾಡಿಗೆ ಹೋಗ್ಬೇಕು ಅಂದ್ರೆ ಒಂದು ಫ್ಲೈಟ್ ನಲ್ಲಿ ಟ್ರಾವೆಲ್ ಅನ್ನ ಮಾಡ್ಬೇಕಿರ್ತಾ ಇದೆ. ಸೊ ಅದೇ ರೀತಿ ಇವನು ಫ್ಲೈಟ್ ನಲ್ಲಿ ಬಂದು ಕುಳಿತಿರ್ತಾ ಇರ್ಬೇಕಾದ್ರೆ ಇವನ ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಆದ ಲೇಡಿನೇ ಬಂದು ಕುಳಿತ್ಕೋತಾಳೆ. ಆದ್ರೂ ಪರವಾಗಿಲ್ಲ, ನಾವು ಹೋಗ್ತಾ ಇರೋದು ಒಂದು ಇಂಪಾರ್ಟೆಂಟ್ ಆದ ಕೆಲ್ಸಕ್ಕೆ, ನಾವು ನಮ್ ಕೆಲ್ಸವನ್ನ ಮಾತ್ರ ನೋಡ್ಕೊಳ್ಳೋಣ ಅನ್ನೋದಾಗಿ ಆ ಪುರಾತನ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಟ್ರಾನ್ಸ್ಲೇಟ್ ಮಾಡೋದಿಕ್ಕಾಗಿನೇ ಕುಳಿತ್ಕೋತಾನೆ. ನಂತರ ಕೊನೆಗುವೆ ಟ್ರಾವೆಲ್ ಅನ್ನ ಮಾಡಿ ಸ್ವಲ್ಪ ಹೊತ್ತಿನಲ್ಲೇ ಇನ್ನೇನು ನಾವು ಲ್ಯಾಂಡ್ ಆಗ್ತೀವಿ, ಇಳ್ಕೋಬೇಕು ಅನ್ನುವ ಸಿಚುವೇಶನ್ ಬರುತ್ತೆ. ಬಟ್ ಆದ್ರೆ ಆ ಕಳ್ಳರ ಗ್ಯಾಂಗಿನೊಬ್ರು ನಮ್ಮ ಹೀರೋವನ್ನ ಫಾಲೋ ಮಾಡ್ಕೊಂಡು ಇಲ್ಲಿವರೆಗುವೆ ಬಂದ್ಬಿಟ್ಟಿದ್ದಾರೆ. ಆ 2ನೇ ಭಾಗ ಯಾವ ಜಾಗದಲ್ಲಿ ಇದೆ ಅಂತ ನಮ್ಮ ಹೀರೋಗೆ ಗೊತ್ತಿದೆ ಅನ್ನೋ ವಿಷಯವನ್ನ ತಿಳ್ಕೊಂಡು ಇವಾಗ ನಮ್ಮ ಹೀರೋವನ್ನ ಅವರ ಕಸ್ಟಡಿಗೆ ತಗೊಳ್ಳೋದಿಕ್ಕಾಗಿನೇ ನೋಡ್ತಾರೆ. ಅಂಡ್ ನಮ್ಮ ಹೀರೋವನ್ನ ಅನ್ಕಾನ್ಶಿಯಸ್ ಮಾಡೋದಿಕ್ಕೆ ಒಂದು ಇಂಜೆಕ್ಷನ್ ಅನ್ನವೇ ಚುಚ್ಚೋದಿಕ್ಕೆ ಬರ್ಬೇಕಾದ್ರೆ ಇವನ ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಆದ ಲೇಡಿ ಕುಳಿತಿರ್ತಾ ಇಲ್ವ ಅಲ್ವಾ, ಅವಳು ಇವಾಗ ತನ್ನ ರಿಯಲ್ ಆದ ರೂಪವನ್ನ ತೋರಿಸ್ತಾಳೆ. ಅಂದ್ರೆ ಅವಳು ಬೇರೆ ಯಾರಿವೆ ಅಲ್ಲ, ಲೈಬ್ರರಿಯನ್ನ ಪ್ರೊಟೆಕ್ಟ್ ಮಾಡುವಂತಹ ಗಾರ್ಡ್. ಅಂದ್ರೆ ನಮ್ಮ ಹೀರೋವನ್ನ ಪ್ರೊಟೆಕ್ಟ್ ಮಾಡೋದಿಕ್ಕಾಗಿ ಸೀಕ್ರೆಟ್ ಏಜೆಂಟ್ ಆಗಿನೇ ಇಲ್ಲಿಗೆ ಬಂದಿರ್ತಾ ಇದ್ದಾಳೆ. ಸೊ ಇವಾಗ ಅಲ್ಲಿಗೆ ಬಂದಿರ್ತಾರೋ ಎಲ್ಲ ಕಳ್ಳರಿಗೂ ಒಡೆದು ಭೂತವನ್ನ ಬಿಡಿಸಿ ಹಾಕ್ತಾಳೆ. ಆದ್ರೆ ಅವರು ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ, ಒಬ್ಬಳೇ ಅವರನ್ನ ಫೇಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಸೊ ಇನ್ನು ನಾವು ಇದೇ ಫ್ಲೈಟ್ ಅಲ್ಲಿ ಇದ್ರೆ ಸಿಚುವೇಶನ್ ಇನ್ನವೇ ತುಂಬಾ ಹಾಳಾಗ್ಬಿಡುತ್ತೆ. ಆದ್ರಿಂದ ನನ್ ಜೊತೆ ಬಾ ಅಂತ ನಮ್ಮ ಹೀರೋವನ್ನ ಹೇಳ್ಕೊಂಡು ಆಕಾಶದಲ್ಲಿ ಫ್ಲೈಟ್ ಹಾರಾಡ್ತಾ ಇದ್ರೆ ಕೂಡ ಡೋರ್ ಅನ್ನ ಓಪನ್ ಮಾಡಿ ಇಬ್ಬರುವೆ ಒಂದೊಂದು ಪ್ಯಾರಾಚೂಟ್ ಅನ್ನ ಎತ್ಕೊಂಡು ಆ ಫ್ಲೈಟ್ ಇಂದಾನೆ ಜಂಪ್ ಅನ್ನ ಮಾಡ್ಬಿಡ್ತಾರೆ. ಕೆಳಗಡೆ ಬಂದಿದ ನಂತರ ಲೇಡಿ ತನ್ನ ಹೆಸರನ್ನ ನಿಕೋಲ್ ಅನ್ನೋದಾಗಿ ಹೇಳ್ಕೋತಾಳೆ. ಹಾಗೆ ನಿನ್ನನ್ನ ಪ್ರೊಟೆಕ್ಟ್ ಮಾಡೋದಿಕ್ಕಾಗಿನೇ ನಾನ್ ಬಂದಿದ್ದೀನಿ, ನೀನು ಯಾವ್ದೇ ರೀತಿ ಟೆನ್ಷನ್ ಅನ್ನ ತಗೊಳ್ಬೇಡ ಅನ್ನೋದಾಗಿನೇ ಹೇಳ್ತಾಳೆ. ಸರಿ, ಇವಾಗ 2ನೇ ಭಾಗ ಯಾವ ಜಾಗದಲ್ಲಿ ಇದೆ ಅಂತ ನಿನ್ಗೆ ಮ್ಯಾಪ್ ಗೊತ್ತಿರ್ತಾ ಇದೆ ಅಲ್ವಾ, ಬಾ ಇವಾಗ ಇಬ್ಬರುವೆ ಸೇರಿ ಆ 2ನೇ ಪಾರ್ಟ್ ಅನ್ನ ಹುಡ್ಕೋಣ ಅನ್ನೋದಾಗಿನೇ ಬರ್ತಾರೆ. ಇನ್ನೊಂದ್ ಕಡೆ ಆ ಕಳ್ಳರ ಟೀಮುವೆ ಕೂಡ ಒಂದು ಜಾಗದಲ್ಲಿನೇ ಲ್ಯಾಂಡ್ ಆಗಿ ಒಂದು ಲೋಕಲ್ ಗೈಡ್ ಅನ್ನವೇ ಕೂಡ ಜೊತೆಗೇನೆ ಇಟ್ಕೊಂಡು ನಮ್ಮ ಟೀಮ್ ಅನ್ನ ಹೂಡಿಕೊಂಡು ಬರ್ತಾ ಇದ್ದಾರೆ. ಈ ಕಡೆ ನಮ್ಮ ನಿಕೋಲು ದಾರಿ ಮಧ್ಯದಲ್ಲಿ ಬರುವ ಎಲ್ಲ ಗಿಡಗಳನ್ನ ಕತ್ತರಿಸಿ ದಾರಿಯನ್ನ ಮಾಡ್ಕೊಂಡು ಮುಂದಕ್ಕೆ ಬರ್ತಿರ್ತಾಳೆ. ಅಂಡ್ ಇದೇ ಕೆಲ್ಸ ಕಳ್ಳರ ಗ್ಯಾಂಗಿನವರಿಗೆ ಒಂದು ಅಡ್ವಾಂಟೇಜ್ ಆಗಿ ಬದಲಾಗುತ್ತೆ. ಎಲ್ಲೆಲ್ಲಿ ಗಿಡಗಳನ್ನ ಕಟ್ ಮಾಡಿ ಬಿಸಾಕಿ ದಾರಿಯನ್ನ ಮಾಡ್ಕೊಂಡು ಹೋಗಿದಾರೋ ಅದೇ ದಾರಿಯನ್ನ ಫಾಲೋವನ್ನ ಮಾಡ್ಕೊಂಡು ಅವ್ರು ಕೂಡ ಬರ್ತಾರೆ. ಸೊ ನಮ್ಮ ಹೀರೋ ಮತ್ತೆ ನಿಕೋಲ್ ಇಬ್ಬರುವೆ ಇದೇ ರೀತಿ ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ಒಂದು ಸೇತುವೆಯನ್ನ ಕ್ರಾಸ್ ಅನ್ನ ಮಾಡ್ಬೇಕಿದೆ. ಬಟ್ ಆದ್ರೆ ಆ ಸೇತುವೆ ತುಂಬಾನೇ ಹಳೆ ಕಾಲದಾಗಿರ್ತಾ ಇರೋದ್ರಿಂದ ಒಂದು ಸಿಚುವೇಶನ್ ಅಲ್ಲಿ ಆ ಸೇತುವೆ ಮುರಿದು ನಮ್ಮ ಹೀರೋ ಕೆಳಗಡೆಗೆ ಬಿದ್ದೋಗ್ತಿರ್ತಾನೆ. ಬಟ್ ಆದ್ರೆ ನಿಕೋಲು ತುಂಬಾನೇ ಕಷ್ಟವನ್ನ ಪಟ್ಟು ನಮ್ಮ ಹೀರೋವನ್ನ ಕಾಪಾಡ್ಬಿಡ್ತಾಳೆ. ನಂತರ ಟ್ರಾವೆಲ್ ಅನ್ನ ಮಾಡಿ ಬರ್ಬೇಕಾದ್ರೆ ಕತ್ತಲೆ ಆಗ್ಬಿಡೋದ್ರಿಂದ ಒಂದು ಜಾಗದಲ್ಲಿ ಕ್ಯಾಂಪ್ ಅನ್ನ ಹಾಕಿ ಸ್ಟೇ ಆಗ್ತಾರೆ. ಅಂಡ್ ಇದೇ ಟೈಮ್ ನಲ್ಲಿ ನಮ್ಮ ನಿಕೋಲು ಅವಳ ಜೀವನದಲ್ಲಿ ನಡೆದಿರ್ತಾ ಇರುವ ಒಂದು ಘಟನೆಯನ್ನ ಹೇಳ್ಕೊತಾಳೆ. ನಾನು ಎಡ್ವರ್ಡ್ ಅನ್ನುವ ಒಂದು ಲೈಬ್ರರಿಯನ್ನ ಲವ್ ಅನ್ನ ಮಾಡಿರ್ತಾ ಇದ್ದೆ. ಅವನು ಕೂಡ ನನ್ನನ್ನ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಾ ಇದ್ದ. ಬಟ್ ಆದ್ರೆ ಎಡ್ವರ್ಡ್ ಒಂದು ದಿನ ಅಚಾನಕ್ ಆಗಿ ಕಾಣೆಯಾಗ್ಬಿಟ್ಟಿದ್ದಾನೆ. ನಾನು ಕೂಡ ಅವನನ್ನ ತುಂಬಾನೇ ಕಷ್ಟಪಟ್ಟು ಎಲ್ಲಾ ಕಡೆನೂ ಹುಡುಕ್ದೆ. ಆದ್ರೆ ಬ್ರದರ್ಹುಡ್ ನ ಕಡೆಯವರು ನನ್ನ ಕಣ್ ಮುಂದೆನೆ ಎಡ್ವರ್ಡ್ ಅವನ ಕಥೆಯನ್ನ ಮುಗಿಸಾಕ್ಬಿಟ್ಟಿದ್ದಾರೆ. ಆದ್ರಿಂದ ನಾನು ಯಾರನ್ನುವೆ ಅಷ್ಟೊಂದು ಈಸಿಯಾಗಿ ನಂಬೋದಿಲ್ಲ ಅನ್ನೋದಾಗಿ ಎಲ್ಲ ವಿಷಯಗಳನ್ನ ಹೇಳಿಕೊಳ್ತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಕಾಡಿನಲ್ಲಿ ವಾಸ ಬಿದ್ದಿರ್ತಾ ಇರುವ ಕಾಡು ಜನಾಂಗದವ್ರು ನಮ್ಮ ಹೀರೋ ಮತ್ತೆ ನಿಕೋಲ್ ಇಬ್ಬರನ್ನುವೆ ನೋಡಿ ಅವರನ್ನ ಬಂಧಿಸಿ ಅವರ ಲೀಡರ್ ನ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ಆ ಲೀಡರ್ ಕೂಡ ತುಂಬಾನೇ ವಿಷಯಗಳನ್ನ ಹೇಳ್ತಾನೆ. ಬಟ್ ಆದ್ರೆ ಈ ಕಾಡು ಜನಾಂಗದವರ ಭಾಷೆ ನಮ್ಮ ಹೀರೋಗೆ ಅರ್ಥವಾಗದೇ ಇರೋದ್ರಿಂದ ಟೆನ್ಷನ್ ಗೆ ಒಳಗಾಗ್ತಾನೆ. ಆದ್ರೆ ಪರವಾಗಿಲ್ಲ, ತುಂಬಾನೇ ಕಷ್ಟವನ್ನ ಪಟ್ಟು ಆ ಕಾಡು ಜನಾಂಗದವರ ಜೊತೆಯಾಗಿ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತಾನೆ. ಸೊ ಆ ಜನಗಳೇ ಕೂಡ ನಮ್ಮ ಹೀರೋ ಮತ್ತೆ ನಿಕೋಲ್ ಅಲ್ಲಿ ಸ್ಟೇ ಆಗೋದಿಕ್ಕಾಗಿ ಅನುಮತಿಯನ್ನ ಕೊಡ್ತಾರೆ.
ಸರಿ ಓಕೆ ಅಂತ ಅಲ್ಲೇನೆ ಚೆನ್ನಾಗಿನೇ ಮಲಗಿ ನಿದ್ರೆಯನ್ನ ಮಾಡಿ ಮಾರ್ನಿಂಗ್ ಎಚ್ಚರಿಯಾಗ್ಬೇಕಾದ್ರೆ ಈ ಕಳ್ಳರ ಗ್ಯಾಂಗಿನೊಬ್ರು ಫಾಲೋವನ್ನ ಮಾಡ್ಕೊಂಡು ಬರ್ತಾ ಇದ್ರು ಅಲ್ವಾ. ಫಾಲೋವನ್ನ ಮಾಡ್ಕೊಂಡು ಕೊನೆಗುವೆ ಇವ್ರು ಇರ್ತಾ ಇರುವ ಈ ಜಾಗಕ್ಕೂನುವೆ ಬಂದ್ಬಿಡ್ತಾರೆ. ಸೊ ಸಡನ್ ಆಗಿ ಆದಿವಾಸಿಗಳ ಮೇಲುವೆ ಕೂಡ ಅಟ್ಯಾಕ್ ಅನ್ನ ಮಾಡೋದಿಕ್ಕೆಲ್ಲ ಶುರುವನ್ನ ಮಾಡ್ಕೊಂಡ್ ಬಿಡ್ತಾರೆ ಆ ಕಳ್ಳರ ಗ್ಯಾಂಗಿನಬ್ರು. ಇದನ್ನ ನೋಡುವ ನಮ್ಮ ಹೀರೋ ಮತ್ತೆ ನಿಕೋಲ್ ಎದ್ನೋ ಬಿದ್ನೋ ಅಂತ ಇವ್ರಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಓಡೋದಿಕ್ಕೆ ಶುರು ಮಾಡ್ತಾರೆ. ಅಂಡ್ ಓಡ್ತಾ ಓಡ್ತಾ ಒಂದು ರಿವರ್ ನ ಹತ್ರಕ್ಕಾಗಿ ಬಂದು ಸಿಕ್ಕಾಕೊಂಡ್ಬಿಡ್ತಾರೆ. ಮುಂದೆ ನೋಡಿದ್ರೆ ಪಾತಾಳದ ಹಾಗೆ ತುಂಬಾನೇ ಎತ್ತರವಾಗಿ ನೀರು ಹರಿತಾ ಇದೆ. ಹಿಂದೆ ನೋಡಿದ್ರೆ ಆ ಕಳ್ಳರ ಗ್ಯಾಂಗಿನಬ್ರು ಹಿಡಿಯೋದಿಕ್ಕಾಗಿ ಬಂದ್ಬಿಟ್ಟಿದ್ದಾರೆ. ಸೊ ನಮ್ಮ ಹತ್ರ ಬೇರೆ ದಾರಿ ಇಲ್ಲ ಅಂತ ನೀರಿನ ಒಳಗಡೆಗೆನೆ ಇಬ್ಬರೇ ಸೇರಿ ಧುಮುಕಿ ಬಿಡ್ತಾರೆ. ಹಾಗೆ ನೀರು ಕೂಡ ತುಂಬಾನೇ ಫೋರ್ಸ್ ಆಗಿರೋದ್ರಿಂದ ನಮ್ಮ ಹೀರೋ ಮತ್ತೆ ನಿಕೋಲ್ ಇಬ್ಬರನ್ನೇ ಎಳ್ಕೊಂಡು ಹೋಗಿ ಕಾಡಿನ ಮಧ್ಯ ಭಾಗಕ್ಕೆನೆ ತಂದು ನಿಲ್ಲಿಸುತ್ತೆ. ಸರಿ ಓಕೆ, ಮೊದ್ಲು ನಾವು ನೀರಿಂದ ಹೊರಗಡೆ ಹೋಗಿ ಬದುಕುಳಿದ್ರೆ ಸಾಕು ಅನ್ನೋದಾಗಿ ಇಬ್ಬರು ತುಂಬಾನೇ ಕಷ್ಟಪಟ್ಟು ಹೊರಗಡೆಗೇನೋ ಬರ್ತಾರೆ. ಅಂಡ್ ನಮ್ಮ ಹೀರೋ ಕೂಡ ನಾವು ಯಾವ ಜಾಗದಲ್ಲಿ ಇದೀವಿ ಅಂತ ತುಂಬಾನೇ ರಿಸರ್ಚ್ ಅನ್ನ ಮಾಡಿ ನೋಡ್ಬೇಕಾದ್ರೆ ಅವನ ಎದುರುಗಡೆಗೆ ಒಂದು ಮೂರ್ತಿ ಇರೋದನ್ನ ಗಮನಿಸ್ತಾನೆ. ಅಂಡ್ ಅದನ್ನ ನೋಡಿ ತುಂಬಾನೇ ಹ್ಯಾಪಿಯಾಗಿ ನಾವು ಹುಡಿಕೊಂಡು ಬಂದಿರ್ತಾ ಇರುವ ಜಾಗ ತುಂಬಾನೇ ಹತ್ರದಲ್ಲಿದೆ. ಸೊ ನಾವು ಸರಿಯಾದ ಜಾಗಕ್ಕೆನೆ ಬಂದಿದೀವಿ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇವಾಗ ಕ್ಯಾಮೆರಾ ಜೂಮ್ ಔಟ್ ಆಗ್ಬೇಕಾದ್ರೆ ಇವರ ಹಿಂದೆನೆ ದೈತ್ಯಾಕಾರದ ಪ್ರಾಚೀನ ಕಾಲದ ದೇವಸ್ಥಾನ ಇರೋದನ್ನ ತೋರಿಸ್ತಾರೆ. ಆಕ್ಚುಲ್ ಆಗಿ ಇದು ನೋಡೋದಿಕ್ಕೆ ಒಂದು ಪಿರಮಿಡ್ ನ ಹಾಗೆ ಕಾಣಿಸುತ್ತೆ, ಬಟ್ ಆದ್ರೆ ಒಂದು ಟೆಂಪಲ್ ನ ರೀತಿಯಾಗಿನವೇ ಕಾಣಿಸ್ತಾ ಇದೆ. ಸರಿ ಓಕೆ ಅಂತ ತುಂಬಾನೇ ಕಷ್ಟಪಟ್ಟು ಅದೇ ಟೆಂಪಲ್ ನ ಹತ್ರಕ್ಕಾಗಿನೇ ಬರ್ತಾರೆ. ನಂತರ ಬಂದು ನೋಡ್ಬೇಕಾದ್ರೆ ಮೇನ್ ಡೋರ್ ನಲ್ಲಿ ತುಂಬಾನೇ ಪಜಲ್ ಗಳನ್ನ ಸೆಟ್ ಮಾಡಿ ಮಡಗಿದ್ದಾರೆ. ಸರಿ ಓಕೆ ಅಂತ ತುಂಬಾನೇ ಯೋಚನೆಯನ್ನ ಮಾಡಿ ಆ ಪಜಲ್ ಗಳನ್ನ ಸಾಲ್ವ್ ಅನ್ನ ಮಾಡಿದ್ರೆ ಇವರು ನಿಂತಿರ್ತಾ ಇರುವ ಜಾಗನೇ ಒಂದು ಡೋರ್ ನ ಹಾಗೆ ಓಪನ್ ಆಗಿ ಕೆಳಗಡೆಗೆನೆ ಬಿದ್ದೋಗ್ತಾರೆ. ನಂತರ ಇಬ್ರಿಬ್ರು ಎದ್ದು ನಿಂತು ನೋಡ್ಬೇಕಾದ್ರೆ ಒಂದು ಕ್ಷಣಕ್ಕೆ ಗಾಬರಿ ಆಶ್ಚರ್ಯ ಎಲ್ಲವೇ ಒಟ್ಟೊಟ್ಟಿಗೆ ಆಗುತ್ತೆ. ಯಾಕಂದ್ರೆ ಇಬ್ರು ಬಂದಿರ್ತಾ ಇರೋದು ಒಂದು ನಾರ್ಮಲ್ ಆದ ಪಿರಮಿಡ್ ನ ಒಳಗಡೆಯಲ್ಲ, ಬದಲಾಗಿ ಪುರಾತನ ಕಾಲದಲ್ಲಿ ತುಂಬಾನೇ ಶಕ್ತಿಯನ್ನ ಬಳಸಿ ಟ್ರ್ಯಾಪ್ ಅನ್ನೆಲ್ಲ ಸೆಟ್ ಮಾಡಿ ಮಡಗಿರ್ತಾ ಇರುವ ಒಂದು ಮಂದಿರದ ಒಳಗಡೆಗೆ. ನಮ್ಮ ಹೀರೋಗೆ ಇದ್ರ ಬಗ್ಗೆ ಎಲ್ಲ ತುಂಬಾನೇ ಹೆಚ್ಚು ಇಂಟ್ರೆಸ್ಟ್ ಇರೋದ್ರಿಂದ ಈ ಪಜಲ್ ಗಳನ್ನ ಯಾವ ರೀತಿ ಸಾಲ್ವ್ ಅನ್ನ ಮಾಡ್ಬೇಕು ಅಂತ ತುಂಬಾನೇ ಯೋಚನೆಯನ್ನ ಮಾಡಿ ಸೂಪರ್ ಆಗಿನೇ ಈ ಮೊದಲನೇ ಟ್ರ್ಯಾಪ್ ಅನ್ನ ಸಕ್ಸಸ್ಫುಲ್ ಆಗಿ ದಾಟಿ ಬರ್ತಾರೆ. ನೀವ್ ಯಾರಾದ್ರೂ ನಮ್ಮ ಇಂಡಿಯನ್ ಮೂವಿ ಆಗಿರ್ತಾ ಇರುವ ಅಂಜಿ ಮೂವಿಯನ್ನ ನೋಡಿದ್ರೆ ನಿಮ್ಗೆ ಖಂಡಿತ ಗೊತ್ತಿರುತ್ತೆ. ಶಿವಲಿಂಗವನ್ನ ಪ್ರತಿಷ್ಠಾಪನೆಯನ್ನ ಮಾಡೋದಿಕ್ಕೆ ಹೋಗ್ಬೇಕಾದ್ರೆ ತುಂಬಾನೇ ಟ್ರ್ಯಾಪ್ ಗಳನ್ನ ಸೆಟ್ ಮಾಡಿ ಮಡಗಿದ್ರು ಅಲ್ವಾ, ಅದೇ ರೀತಿಯಾದ ಟ್ರ್ಯಾಪ್ ಗಳನ್ನ ಇಲ್ಲವೇ ಕೂಡ ಸೆಟ್ ಮಾಡಿ ಮಡಗಿರ್ತಾ ಇದ್ದಾರೆ. ಅಂಡ್ ಇವಾಗ ಮೊದಲನೇ ಟ್ರ್ಯಾಪ್ ಅನ್ನ ಸಕ್ಸಸ್ಫುಲ್ ಆಗಿ ದಾಟಿ ಬಂದ ನಂತರ ಇವರ ಕಣ್ಣಿಗೆ ಖಜಾನೆ ತುಂಬಿರ್ತಾ ಇರುವ ಒಂದು ರೂಮ್ ಕಾಣಿಸುತ್ತೆ. ಸೊ ಇಬ್ಬರವೇ ಬಾಯಿಯನ್ನ ಬಿಟ್ಕೊಂಡು ಚಿನ್ನವನ್ನ ನೋಡ್ತಾ ನಿಂತಿರ್ತಾ ಇರ್ಬೇಕಾದ್ರೆ ಆ ಚಿನ್ನದ ನಡುವೆ ಒಂದು ಸ್ಪೆಷಲ್ ಆಗಿ ಹೊಳಿತಾ ಇರುವ ವಸ್ತುವನ್ನ ನಮಗೆ ತೋರಿಸ್ತಾರೆ. ಅಂಡ್ ಆ ವಸ್ತು ಬೇರೆ ಏನಿವೆ ಅಲ್ಲ, ಇವರು ಹುಡಿಕೊಂಡು ಬಂದಿರ್ತಾ ಇರುವ ಸ್ಪೇರ್ ಆಫ್ ಡೆಸ್ಟಿನಿಯ 2ನೇ ಭಾಗ. ಬಟ್ ಆದ್ರೆ ಆ ರೂಮ್ ನ ಒಳಗಡೆ ಹೋಗೋದು ಅಷ್ಟೊಂದು ಈಸಿ ಆಗಿರ್ತಾ ಇಲ್ಲ. ಯಾಕಂದ್ರೆ ಇಲ್ಲೂ ಕೂಡ ಯಾವ ರೀತಿಯಾದ ಟ್ರ್ಯಾಪ್ ಗಳನ್ನ ಸೆಟ್ ಮಾಡಿ ಮಡಗಿರ್ತಾ ಇದ್ದಾರೆ ಅಂದ್ರೆ ಒಂದೇ ಒಂದು ಹೆಜ್ಜೆನ ತಪ್ಪಾಗಿ ಮಡಗಿದ್ರೆ ಇವರ ಖಾತೆನೆ ಮುಗ್ದೋಗುತ್ತೆ. ಆದ್ರೂ ಕೂಡ ಇವಾಗ ಬೇರೆ ದಾರಿ ಇಲ್ದಿರೋದ್ರಿಂದ ಇಬ್ಬರೇ ಸೇರ್ಕೊಂಡು ತುಂಬಾನೇ ಹುಷಾರಾಗಿ ಪ್ರಾಣವನ್ನ ತೆಗೆಯುವ ಟ್ರ್ಯಾಪ್ ಗಳಿಂದ ಸೂಪರ್ ಆಗಿನೇ ಎಸ್ಕೇಪ್ ಆಗಿ ಕೊನೆಗುವೆ ನಿಧಿಯೆಲ್ಲ ತುಂಬಿರ್ತಾ ಇರುವ ರೂಮ್ ನ ಒಳಗಡೆಗೆ ಸೇಫ್ ಆಗಿನೇ ಬಂದು ತಲುಪ್ತಾರೆ. ನಂತರ ಇವರು ಹುಡಿಕೊಂಡು ಬಂದಿರ್ತಾ ಇರುವ ಸ್ಪೇರ್ ಆಫ್ ಡೆಸ್ಟಿನಿಯ 2ನೇ ಭಾಗವನ್ನ ತಗೊಂಡು ಸೇಫ್ ಆಗಿನೇ ಆ ಟೆಂಪಲ್ ಅನ್ನ ಬಿಟ್ಟು ಹೊರಗಡೆಗೆನೆ ಬರ್ತಾರೆ. ಹೊರಗಡೆ ಬಂದಿದ್ ಕೂಡ್ಲೆ ಇವರಿಗೆ ಒಂದು ದೊಡ್ಡದಾದ ಟ್ವಿಸ್ಟೇ ಕಾದಿರುತ್ತೆ. ಏನಂದ್ರೆ ಕಳ್ಳರ ಗ್ಯಾಂಗು ಇವ್ರನ್ನ ಫಾಲೋವನ್ನ ಮಾಡ್ಕೊಂಡು ಬಂದಿರ್ತಾ ಇದ್ರು ಅಲ್ವಾ. ಸೊ ಇವಾಗ ಗನ್ನನ್ನ ಪಾಯಿಂಟ್ ಮಾಡ್ಕೊಂಡು ಅದೇ ಕಳ್ಳರ ಗ್ಯಾಂಗು ನಿಂತಿರ್ತಾ ಇದೆ. ನಂತರ ನಮ್ಮ ಹೀರೋವಿನ ಕೈಯಲ್ಲಿ ಇರ್ತಾ ಇರುವ ಸ್ಪೇರ್ ಆಫ್ ಡೆಸ್ಟಿನಿಯ 2ನೇ ಭಾಗವನ್ನುವೇ ಕಿತ್ಕೊಂಡು ಇಬ್ಬರನ್ನುವೇ ಇವರ ಕಂಟ್ರೋಲಿಗೆ ತಗೊಂಡು ಇವರ ಲೀಡರ್ ನ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಇವಾಗ ನಮ್ಮ ನಿಕೋಲ್ಗೆ ಮತ್ತೊಂದು ಟ್ವಿಸ್ಟ್ ಕಾದಿರುತ್ತೆ. ಈ ಕಳ್ಳರ ಗ್ಯಾಂಗಿನ ಲೀಡರು ಬೇರೆ ಯಾರುವೇ ಅಲ್ಲ, ನಮ್ಮ ನಿಕೋಲು ಎಡ್ವರ್ಡ್ ಅನ್ನುವ ಒಂದು ಲೈಬ್ರರಿಯನ್ನ ಲವ್ವನ್ನ ಮಾಡಿದೆ ಅಂತ ಹೇಳಿದ್ರು ಅಲ್ವಾ, ಅದೇ ಎಡ್ವರ್ಡೇ ಇವಾಗ ಈ ಕಳ್ಳರ ಗ್ಯಾಂಗಿನ ಲೀಡರ್ ಆಗಿರ್ತಾ ಇರೋದು. ನಂತರ ಎಡ್ವರ್ಡು ನಮ್ಮ ಹೀರೋವಿನ ಹತ್ರ ಇರುವ ಬುಕ್ ಅನ್ನ ಕಿತ್ಕೊಳ್ಳೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಅದ್ರಲ್ಲಿ ಇರ್ತಾ ಇರುವ ಲ್ಯಾಂಗ್ವೇಜ್ ಅರ್ಥ ಆಗ್ದಿರೋದ್ರಿಂದ ನಮ್ಮ ಹೀರೋವಿನ ಹತ್ರಕ್ಕಾಗಿನೇ ಬಂದು ಆ 3ನೇ ಭಾಗ ಎಲ್ಲಿ ಇದೆ ಅನ್ನೋದು ನಿನ್ಗೆ ಚೆನ್ನಾಗಿ ಗೊತ್ತಿದೆ, ಆ ಲೊಕೇಶನ್ ಅನ್ನ ನಮ್ಗೆ ಹೇಳು, ಇಲ್ಲ ಅಂದ್ರೆ ನಿಕೋಲ್ ಅವಳ ಖಾತೆಯನ್ನ ಮುಗಿಸ್ಬಿಡ್ತೀನಿ ಅನ್ನೋದಾಗಿ ಗನ್ ಅನ್ನ ಪಾಯಿಂಟ್ ಮಾಡ್ತಾನೆ. ಸೊ ನಮ್ಮ ಹೀರೋಗೂ ಕೂಡ ಇವಾಗ ಬೇರೆ ದಾರಿ ಇಲ್ದಿರೋದ್ರಿಂದ 3ನೇ ಭಾಗ ಹಿಮಾಲಯದ ಒಂದು ಪುರಾತನ ದೇವಾಲಯದ ಒಳಗಡೆ ಅಡಗಿಸಿ ಮಡಗಿದ್ದಾರೆ ಅನ್ನೋದಾಗಿ ಹೇಳ್ತಾನೆ. ನೆಕ್ಸ್ಟ್ ಆ ಎಡ್ವರ್ಡು ನಮ್ಮ ಟೀಮ್ ಅನ್ನು ಕರ್ಕೊಂಡು ಅವನ ಟೀಮ್ ಅನ್ನು ಕರ್ಕೊಂಡು ಹಿಮಾಲಯದಲ್ಲಿ ಇರ್ತಾ ಇರುವ ಪುರಾತನ ಕಾಲದ ಟೆಂಪಲ್ ನ ಹತ್ರಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಆ ಎಡ್ವರ್ಡ್ಗೆ 3ನೇ ಭಾಗ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅಲ್ವಾ. ಸೊ ಅದು ಎಲ್ಲೇ ಇದ್ರುವೆ ಅದನ್ನ ತೆಗೆದು ನನ್ನ ಕೈಗೆ ಕೊಡು ಅನ್ನೋದಾಗಿ ನಮ್ಮ ಹೀರೋವಿಗೆ ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಹೀರೋ ಕೂಡ ಬುಕ್ ನ ಅನುಸಾರವಾಗಿ ಒಂದು ಮೂರ್ತಿಯ ಒಳಗಡೆ ಇದೆ ಅನ್ನೋದಾಗಿ ತಿಳ್ಕೊಂಡಿದ್ದಾನೆ. ನಂತರ ಡೈರೆಕ್ಟ್ ಆಗಿ ಒಂದು ಮೂರ್ತಿಯ ಹತ್ರಕ್ಕಾಗಿನೇ ಬಂದು ಅದ್ರ ಮೇಲೆ ಸೆಟ್ ಮಾಡಿ ಮಡಗಿರ್ತಾ ಇರುವ ಒಂದು ಪಜಲ್ ಅನ್ನವೇ ಕೂಡ ತುಂಬಾನೇ ಕಷ್ಟವನ್ನ ಪಟ್ಟು ಸಾಲ್ವ್ ಅನ್ನ ಮಾಡ್ತಾನೆ. ಆ ನಂತರ ಫೈನಲಿ ಆ 3ನೇ ಭಾಗ ಕೂಡ ಸಿಗ್ಬಿಡುತ್ತೆ.
ಎಡ್ವರ್ಡ್ ಆ 3ನೇ ಭಾಗವನ್ನ ಕಿತ್ಕೊಂಡು ನಮ್ಮ ಹೀರೋ ಮತ್ತೆ ನಿಕೋಲ್ ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಟೆಂಪಲ್ ಅಲುಗಾಡೋದಿಕ್ಕೆಲ್ಲ ಶುರುವಾಗುತ್ತೆ. ಒಂದು ರೀತಿ ಭೂಕಂಪನೆ ಬಂದ ಹಾಗೆ ಎಲ್ಲ ಕಡೆನೂ ಚಲ್ಲಪಿಲ್ಲಿ ಆಗೋದಿಕ್ಕೆಲ್ಲ ಶುರುವಾಗುತ್ತೆ. ಅಂಡ್ ಇದೇ ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಳ್ಳುವ ನಮ್ಮ ಹೀರೋ ಮತ್ತೆ ನಿಕೋಲ್ ಆ ಜಾಗದಿಂದ ಎಸ್ಕೇಪ್ ಆಗಿ ಹೊರಗಡೆಗೆನೆ ಓಡಿ ಬಂದ್ಬಿಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ನಿಕೋಲು ಆ 3ನೇ ಭಾಗವನ್ನ ಆ ಕಳ್ಳರ ಕೈಯಿಂದ ಕಿತ್ಕೊಂಡು ಸೇಫ್ ಆಗಿನೇ ಎತ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅಂದ್ರೆ ಇವಾಗ ಕಳ್ಳರ ಹತ್ರ ಕೇವಲ 2 ಭಾಗಗಳು ಅಷ್ಟೇ ಇರ್ತಾ ಇದೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ಮಂಗೋಲಿಯಾದ ಒಂದು ಹೋಟೆಲ್ ನಲ್ಲಿ ಇರ್ತಾ ಇರುವ ನಮ್ಮ ಹೀರೋವನ್ನ ತೋರಿಸ್ತಾರೆ. ನಮ್ಮ ಹೀರೋ ಇವಾಗ ಜಾನ್ಸನ್ಗೆ ವಿಡಿಯೋ ಕಾಲ್ ಅನ್ನ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕೊಡ್ತಾನೆ. 2 ಭಾಗಗಳು ಮಾತ್ರ ಅವ್ರ ಹತ್ರ ಸೇರ್ಕೊಂಡ್ಬಿಟ್ಟಿದೆ, ಬಟ್ ಆದ್ರೆ 3ನೇ ಭಾಗ ನಮ್ಮ ಹತ್ರ ಸೇಫ್ ಆಗಿದೆ ಅನ್ನೋದಾಗಿನೇ ಹೇಳ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಒಬ್ಬ ವೇಟರ್ ಒಂದು ಚಾಂಪಿಯನ್ ಬಾಟಲ್ ಅನ್ನ ತಗೊಂಡು ಹೋಟೆಲ್ ನ ಒಳಗಡೆಗೆನೆ ಬರ್ತಾನೆ. ಇದನ್ನ ನೋಡುವ ನಮ್ಮ ಹೀರೋ, ನಾನು ಎಣ್ಣೆಯನ್ನೇ ಆರ್ಡರ್ ಅನ್ನ ಮಾಡ್ಲಿಲ್ಲ, ನೀವು ಏನಕ್ಕೆ ತೊಂದ್ರೆ, ಇದು ನಂದಲ್ಲ ಅನ್ನೋದಾಗಿ ಹೇಳ್ಬೇಕಾದ್ರೆ ಬಾತ್ರೂಮ್ ನಿಂದ ನಮ್ಮ ನಿಕೋಲ್ ಹೊರಗಡೆಗೆನೆ ಬಂದು ಅದನ್ನ ಆರ್ಡರ್ ಮಾಡಿರ್ತಾ ಇರೋದು ನಾನು, ಟೆನ್ಷನ್ ಅನ್ನ ತಗೊಳ್ಬೇಡ ಅನ್ನೋದಾಗಿನೇ ಹೇಳ್ತಾಳೆ. ನಂತರ ಇಬ್ಬರುವೆ ಸೇರ್ಕೊಂಡು ಚೆನ್ನಾಗಿನೇ ಕುಡಿದು ಇಬ್ಬರ ನಡುವೆ ಒಂದು ರೊಮ್ಯಾಂಟಿಕ್ ಆದ ಸೀನು ಮುಗ್ದೋಗ್ಬಿಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಹೀರೋ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಇವನ ಪಕ್ಕದಲ್ಲಿ ನಿಕೋಲ್ವೇ ಇದ್ದಿರ್ತಾ ಇಲ್ಲ, ಹಾಗೆ ಆ ಸ್ಪೇರ್ ಆಫ್ ಡೆಸ್ಟಿನಿಯ 3ನೇ ಭಾಗ ಕೂಡ ಎಲ್ಲೆನ್ನುವೆ ಕಾಣ್ತಾನೆ ಇಲ್ಲ. ಅಂದ್ರೆ ರಾತ್ರಿ ಎಲ್ಲ ಟೈಮ್ ಅನ್ನ ಸ್ಪೆಂಡ್ ಮಾಡಿರ್ತಾ ಇರೋದು ನಿಜವಾದ ನಿಕೋಲ್ ಅಲ್ವೇ ಅಲ್ಲ, ಬದಲಾಗಿ ಕಳ್ಳರ ಗ್ಯಾಂಗಿನ ಕಡೆಯೊಬ್ಳಾಗಿರ್ತಾ ಇರುವ ಒಂದು ಲೇಡಿ ಮ್ಯಾಜಿಕಲ್ ಪವರ್ ಅನ್ನ ಬಳಸಿ ತನ್ನ ರೂಪವನ್ನ ಬದಲಾಯಿಸಿಕೊಂಡು ಇಲ್ಲಿಗೆ ಬಂದಿರ್ತಾ ಇದ್ದಾಳೆ. ನಂತರ ಅವರ ಪ್ಲಾನ್ ಪ್ರಕಾರನೇ ಆ 3ನೇ ಭಾಗವನ್ನುವೇ ಕೂಡ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂಡ್ ಇವಾಗ ನಮ್ಮ ಹೀರೋ ಒಂದು ಮಸ್ತಾಗಿರುವ ಪ್ಲಾನ್ ಅನ್ನ ಮಾಡ್ತಾನೆ. ಅಲ್ಲದೆ ನಾನು ಆ ಬುಕ್ ನಲ್ಲಿ ಓದಿರ್ತಾ ಇರುವ ಪ್ರಕಾರ ಆ 3 ಭಾಗಗಳನ್ನುವೇ ಒಟ್ಟಿಗೆ ಜೋಡಿಸ್ಬೇಕು ಅಂದ್ರೆ ಪುರಾತನ ಕಾಲದ ಶಕ್ತಿಶಾಲಿಯಾಗಿರ್ತಾ ಇರುವ ಒಂದು ಪಿರಮಿಡ್ ನ ಅವಶ್ಯಕತೆ ಇದೆ. ಬಟ್ ಆದ್ರೆ ಇವಾಗಿನ ಕಾಲದಲ್ಲಿ ಎಲ್ಲಾ ಪಿರಮಿಡ್ ಗಳಿವೆ ನಾಶವಾಗ್ಬಿಟ್ಟಿದೆ. ಆದ್ರೆ ಪ್ರೆಸೆಂಟ್ ನಲ್ಲಿ ಶಕ್ತಿಶಾಲಿಯಾಗಿ ಚೆನ್ನಾಗಿರ್ತಾ ಇರುವ ಪಿರಮಿಡ್ ಅಂದ್ರೆ ನಮ್ಮ ಕಾಲೇಜಿನಲ್ಲಿ ಇರ್ತಾ ಇರುವ ಪಿರಮಿಡ್. ಅಂದ್ರೆ ಆ ಎಡ್ವರ್ಡ್ ಆ 3 ಭಾಗಗಳನ್ನ ಸೇರ್ಸೋದಿಕ್ಕಾಗಿ ನಮ್ಮ ಕಾಲೇಜಿಗೆನೆ ಬರ್ತಾನೆ. ಅದಕ್ಕೂ ಮುಂಚೆ ನಾವು ಪ್ಲಾನ್ ಅನ್ನ ಮಾಡಿ ಅವನನ್ನ ತಡಿಲೇಬೇಕು ಅನ್ನೋದಾಗಿ ನಮ್ಮ ಹೀರೋ ಅಲ್ಲಿಂದ ಹೊರಟು ಡೈರೆಕ್ಟ್ ಆಗಿ ನಮ್ಮ ಜಾನ್ಸನ್ ಇರುವ ಜಾಗಕ್ಕೆನೆ ಹೊರಟು ಬರ್ತಾನೆ. ಆ ನಂತರ ಜಾನ್ಸನ್ ಅವನನ್ನುವೇ ಕೂಡ ಕರ್ಕೊಂಡು ಆ ಪಿರಮಿಡ್ ಇರುವ ಜಾಗಕ್ಕೆನೆ ಬಂದು ಬಚ್ಚಿಟ್ಕೊಳ್ತಾರೆ. ಬಟ್ ಆದ್ರೆ ಆ ಎಡ್ವರ್ಡ್ ಮತ್ತೆ ಅವನ ಕಡೆಯವರು ಇವರಿಗಿಂತ ಮುಂಚೆನೆ ಬಂದ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ನಿಕೋಲ್ ಅವಳನ್ನುವೇ ಕೂಡ ಇವರ ವಶದಲ್ಲಿನೇ ಮಡಿಕೊಂಡಿದ್ದಾರೆ. ನೆಕ್ಸ್ಟ್ ಆಕಾಶದಲ್ಲಿ ಯಾವಾಗ ಪೂರ್ಣಚಂದ್ರನ ಬೆಳಕು ಕಾಣಿಸೋದಿಕ್ಕೆ ಶುರುವಾಗುತ್ತೋ ಅಂಡ್ ಪೂರ್ಣಚಂದ್ರನ ಬೆಳಕು ಈ ಪಿರಮಿಡ್ ನ ಮೇಲ್ಗಡೆಗೆ ಬೀಳ್ತಿದ್ದಾಗೇನೆ ಈ ಪುರಾತನ ಪಿರಮಿಡ್ ಗೆ ಶಕ್ತಿ ಬರೋದಿಕ್ಕೆ ಶುರುವಾಗುತ್ತೆ. ಅಂಡ್ ಆ ಶಕ್ತಿಯನ್ನ ನೋಡುವ ಎಡ್ವರ್ಡ್ 3 ಭಾಗಗಳನ್ನುವೇ ಆ ಶಕ್ತಿಯ ಒಳಗಡೆಗೆನೆ ಎಸೆದ್ ಬಿಡ್ತಾನೆ. ಸೊ ಆ 3 ಭಾಗಗಳುವೇ ಚಂದ್ರ ಮತ್ತೆ ಈ ಪಿರಮಿಡ್ ನ ಶಕ್ತಿಯಿಂದ ಒಟ್ಟಿಗೆ ಸೇರೋದಿಕ್ಕೆ ಶುರುವಾಗುತ್ತೆ. ನಂತರ ಆ ಸ್ಪೇರ್ ಆಫ್ ಡೆಸ್ಟಿನಿಯನ್ನ ತನ್ನ ವಶಕ್ಕೆನೆ ಪಡ್ಕೊಂಡು ಅವನ ಜೊತೆಯಲ್ಲೇ ಇರುವ ಒಂದು ಗಾರ್ಡ್ ನ ಬಲಿದಾನವನ್ನ ಕೊಟ್ಟು ಅವನ ಆಯಸ್ಸನ್ನ ಇವನು ಪಡ್ಕೊಳ್ತಾನೆ. ಇನ್ನು ನಾವು ಕಾಯ್ತಾ ಕುಳಿತುಕೊಂಡ್ರೆ ಎಲ್ಲನೂ ಸರ್ವ ನಾಶ ಆಗ್ಬಿಡುತ್ತೆ ಅನ್ನೋದಾಗಿ ನಮ್ಮ ಜಾನ್ಸನ್ ಮತ್ತೆ ನಿಕೋಲ್ ಇಬ್ಬರೇ ಸೇರ್ಕೊಂಡು ಆ ಗಾರ್ಡ್ಸ್ ಗಳ ವಿರುದ್ಧ ಫೈಟ್ ಮಾಡೋದಿಕ್ಕಾಗಿನೇ ನಿಂತ್ಕೊಳ್ತಾರೆ. ಅಂಡ್ ನಮ್ಮ ಹೀರೋ ಎಡ್ವರ್ಡ್ ನ ಜೊತೆಯಾಗಿ ಫೈಟ್ ಮಾಡೋದಿಕ್ಕಾಗಿನೇ ಸೂಪರ್ ಆಗಿನೇ ಬರ್ತಾನೆ. ಬಟ್ ಆದ್ರೆ ಆ ಎಡ್ವರ್ಡ್ ನ ಹತ್ರ ತುಂಬಾನೇ ಪವರ್ಫುಲ್ ಆದ ಸ್ಪೇರ್ ಆಫ್ ಡೆಸ್ಟಿನಿಯ ಪವರ್ ಇದೆ ಅಲ್ವಾ, ಆದ್ರಿಂದ ನಮ್ಮ ಹೀರೋ ಅವನಿಗೆ ಏನನ್ನುವೇ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಚೆನ್ನಾಗಿನೇ ಒಡಿಸ್ಕೊಂಡು ಒಂದು ಜಾಗದಲ್ಲಿ ಬೀಳ್ತಾ ಇದ್ದಾನೆ. ಆದ್ರೂ ಪರವಾಗಿಲ್ಲ, ನಮ್ಮ ಹತ್ರ ಒಂದು ಸೂಪರ್ ಆದ ಪ್ಲಾನ್ ಇದೆ ಅನ್ನೋದಾಗಿ ನಮ್ಮ ಹೀರೋ ಒಂದು ಜಾಗಕ್ಕೆನೆ ಬಂದು ನಿಂತ್ಕೊಂಡು ಆ ಎಡ್ವರ್ಡ್ ಗೆ ಸರಿಯಾಗಿ ಬೈಯೋದಿಕ್ಕೆ ಶುರು ಮಾಡ್ಕೊಳ್ತಾನೆ. ಸೊ ಎಡ್ವರ್ಡ್ ಕೂಡ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಅವನ ಹತ್ರ ಇರ್ತಾ ಇರುವ ವೆಪನ್ ಅನ್ನ ತಗೊಂಡು ಡೈರೆಕ್ಟ್ ಆಗಿ ನಮ್ಮ ಹೀರೋವಿನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಆ ಜಾಗದಿಂದ ಪಕ್ಕಕ್ಕೆ ಸರ್ಕೊಂಡ್ ಬಿಡೋದ್ರಿಂದ ಎಡ್ವರ್ಡ್ ಮಾಡುವ ಅಟ್ಯಾಕ್ ಒಂದು ಕಂಬಕ್ಕೆನೆ ಬಂದು ಡ್ಯಾಶ್ ಆಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಸೀನ್ ನಲ್ಲೇ ನಮ್ಮ ಹೀರೋ ಈ ಕಂಬಗಳಿಗೆ ಸ್ವಲ್ಪ ಡ್ಯಾಮೇಜ್ ಆದ್ರೆ ಕೂಡ ಸಂಪೂರ್ಣ ಪಿರಮಿಡ್ ನಾಶ ಆಗುತ್ತೆ ಅಂತ ಹೇಳಿದ ಅಲ್ವಾ. ಸೊ ಅದೇ ಪ್ಲಾನ್ ಅನ್ನ ಇವಾಗ ಎಕ್ಸಿಕ್ಯೂಟ್ ಅನ್ನ ಮಾಡಿರ್ತಾ ಇದ್ದಾನೆ ನಮ್ಮ ಹೀರೋ. ಆ ರೀತಿ ಕಂಬದ ಮೇಲೆ ಅಟ್ಯಾಕ್ ಮಾಡಿರ್ತಾ ಇರೋದ್ರಿಂದ ಈ ಪಿರಮಿಡ್ ತನ್ನ ಸಂಪೂರ್ಣ ಶಕ್ತಿಯನ್ನ ಕಳ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡುತ್ತೆ. ನಂತರ ಈ ಪಿರಮಿಡ್ ನ ಮೇಲ್ಗಡೆ ಒಂದು ದೈತ್ಯಾಕಾರದ ಕ್ಯಾಪ್ಸ್ಟೋನ್ ಅನ್ನ ಮಡಗಿರ್ತಾ ಇದ್ದಾರೆ ಅಲ್ವಾ, ಅದು ಕೂಡ ಜಾರ್ಕೊಂಡು ಡೈರೆಕ್ಟ್ ಆಗಿ ಎಡ್ವರ್ಡ್ ನ ಮೇಲ್ಗಡೆಗೆನೆ ಬೀಳುತ್ತೆ. ಸೊ ಫೈನಲಿ ಎಡ್ವರ್ಡ್ ಅವನ ಕತೆ ಅಲ್ಲಿಗೆನೆ ಮುಗ್ದು ಹೋಗುತ್ತೆ. ನಂತರ ಇವಾಗ ಎಲ್ಲರೂ ಸೇರ್ಕೊಂಡು ಆ ಸ್ಪೇರ್ ಆಫ್ ಡೆಸ್ಟಿನಿಯ 3 ಭಾಗಗಳನ್ನುವೇ ಎತ್ಕೊಂಡು ಅದೇ ಅಂಡರ್ ಗ್ರೌಂಡ್ ನಲ್ಲಿ ಮಾಯಾವಿ ಶಕ್ತಿಗಳೆಲ್ಲ ತುಂಬಿರ್ತಾ ಇರುವ ಒಂದು ಲೈಬ್ರರಿ ಇದೆ ಅಲ್ವಾ, ಅಲ್ಲಿಗೆನೆ ತಂದು ತುಂಬಾನೇ ಟ್ರ್ಯಾಪ್ ಗಳನ್ನ ಸೆಟ್ ಮಾಡಿ ಅದನ್ನ ಸುರಕ್ಷಿತವಾಗಿನೇ ಮಾಡುತ್ತಾರೆ. ಆ ನಂತರ ನಮ್ಮ ಹೀರೋವಿನ ಮಧುರು ನಮ್ಮ ಹೀರೋವನ್ನ ಒಂದು ಕಾಫಿ ಶಾಪಿಗೆನೆ ಕರ್ಕೊಂಡು ಬಂದು 3-4 ಜನರು ಗರ್ಲ್ಸ್ ಗಳನ್ನ ಕರ್ಕೊಂಡು ಬಂದು ಮದ್ವೆಯನ್ನ ಮಾಡೋದಿಕ್ಕೆ ಸೆಟ್ ಮಾಡೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಅದೇ ಟೈಮಿಗೆ ನಮ್ಮ ನಿಕೋಲ್ ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು, ನಾನು ಇರ್ಬೇಕಾದ್ರೆ ಬೇರೆಯವರನ್ನ ಏನಕ್ಕಾಗಿ ಮದ್ವೆ ಆಗ್ತಾ ಇದ್ಯಾ, ಬಾ ನಮ್ಗೆ ಬೇರೆ ಕೆಲ್ಸ ಸಿಕ್ಕಿರ್ತಾ ಇದೆ, ನಾವು ಒಂದು ಹೊಸ ಅಡ್ವೆಂಚರಿಗೆ ಹೋಗ್ಬೇಕು ಅನ್ನೋದಾಗಿ ನಮ್ಮ ಹೀರೋವನ್ನ ಎತ್ತಾಕೊಂಡು ಆ ಜಾಗದಿಂದ ಹೋಗ್ಬಿಡ್ತಾಳೆ.
ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್, ಈ ಲೈಬ್ರೇರಿಯನ್ ಮೂವಿ ಒಂದು ಸೀರೀಸ್ ಆಗಿರ್ತಾ ಇರೋದ್ರಿಂದ ಇಲ್ಲಿವರೆಗೂ ಟೋಟಲ್ ಆಗಿ 5-6 ಪಾರ್ಟ್ ಗಳು ಬಂದಿರ್ತಾ ಇದೆ. ಸೊ ಇವಾಗ ನಾವು ನೋಡಿರ್ತಾ ಇರೋದು ಕೇವಲ ಮೊದಲನೇ ಪಾರ್ಟ್. ನಿಮ್ಗೆ ಮುಂದಿನ ಪಾರ್ಟ್ ಗಳು ಬೇಕು ಅನ್ಸಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಅನ್ನ ಮಾಡಿ. ಲೈಬ್ರೇರಿಯನ್ ಪಾರ್ಟ್ 2 ಅನ್ನ ನಿಮ್ಗಾಗಿ ನಾನು ಎಕ್ಸ್ಪ್ಲೇನ್ ಅನ್ನ ಮಾಡಿಕೊಡ್ತೀನಿ. ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರ್ತಾ ಇಲ್ಲ ಅಂತ ಬೇಜಾರನ್ನ ಮಾಡ್ಕೋಬೇಡಿ. ಇದ್ರಲ್ಲಿ ಇರ್ತಾ ಇರುವ ಸ್ಟೋರಿ ತುಂಬಾನೇ ಸೂಪರ್ ಆಗಿದೆ ಅಲ್ವಾ. ಅದ್ರಲ್ಲಿ ಬೇರೆ ಇದು ರಿಲೀಸ್ ಆಗಿರ್ತಾ ಇರೋದು 2004 ನಲ್ಲಿ. ಇದರ ನಂತರ ರಿಲೀಸ್ ಆಗಿರ್ತಾ ಇರುವ ಲೈಬ್ರೇರಿಯನ್ ಮೂವಿಗಳು ತುಂಬಾನೇ ಕ್ವಾಲಿಟಿಯಲ್ಲಿ ಇರ್ತಾ ಇದೆ. ಸೊ ಬೇಕು ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ ಅವುಗಳನ್ನ ಎಕ್ಸ್ಪ್ಲೇನ್ ಅನ್ನ ಮಾಡೋಣ. ಸರಿ, ವಿಡಿಯೋ ಏನಾದ್ರೂ ಇಷ್ಟವಾಗಿರ್ತಾ ಇದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿಯನ್ನ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.